ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಗೋವಾ ಟ್ರಿಪ್ ಅಂತೂ ಆಯಿತು. ಆಲ್ಮೋಸ್ಟ್ 1,500 ಕಿಲೋಮೀಟ್ರ್ ಓಡ್ತು ಗಾಡಿ, ಆಯಿತಾ. ನಮ್ಮದು ಚೇಂಜ್ ಪಾಕೆಟ್ ಎಲ್ಲ ಫುಲ್ ಹೋಗ್ಬಿಟ್ಟಿದೆ. ಆಮೇಲೆ ಗಾಡಿ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದೆ. ಆಮೇಲೆ ಸ್ವಲ್ಪ ಮೈನರ್ ಫಾಲ್ಟ್ಸ್ ಇತ್ತು ಗಾಡಿಗೆ. ಅದು ಫ್ಯೂಲ್ ಗೇಜ್ ಅದು ರಿಸರ್ವಿಗೆ ಬಂದರೆ ತೋರಿಸ್ತಾ ಇಲ್ಲ. ಅದೆಲ್ಲ ತೋರಿಸ್ಕೊಂಬರೋಣ, ಒಂದು ಸಣ್ಣದಾಗಿ ಒಂದು ಸರ್ವಿಸಿಂಗ್ ಮಾಡಿಸ್ಕೊಂಬರೋಣ ಅಂದ್ಕೊಂಡ್ವಿ. ಆಮೇಲೆ ಅದು ಅಲ್ಲದೆ ಇನ್ನೊಂದೇನು ಕೆಲಸ ಅಂದರೆ, ನೆಕ್ಸ್ಟ್ ವೀಕ್ ನಮ್ಮ ಮಗನ ಬರ್ಡೇ. ಅವ್ನ ಬರ್ಡೇಗೆ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ತರಬೇಕು. ಅದಕ್ಕೆ ಜಯನಗರದಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂದ್ಕೊಂಡ್ವಿ. ಅದೆಲ್ಲ ಮಾಡ್ಕೊಂಬರೋಕ್ಕೆ ಈಗ ಹೊರಡ್ತಾ ಇದ್ದೀವಿ. ಬನ್ನಿ, ಸರ್ವಿಸ್ ಸ್ಟೇಷನಲ್ಲಿ ಸಿಗೋಣ. ಸರ್ವಿಸ್ ಸ್ಟೇಷನ್ಗಂತೂ ಬಂದು ರೀಚ್ ಆದ್ವಿ. ಸರ್ವಿಸ್ ಆದಮೇಲೆ ಒಂದು ಮೇಜರ್ ಕೆಲಸ ಇದೆ ಇವತ್ತು. ಇವ್ರಿಗೆ ತುಂಬ ಇಷ್ಟವಾದ ಕೆಲಸ, ಶಾಪಿಂಗ್ ಮಾಡೋದು. ಸೊ ಇಲ್ಲಿ ಗಾಡಿ ಕೊಟ್ಟು ಆಮೇಲೆ ಇವ್ರ ಗಾಡಿಯಲ್ಲಿ ನಾವಿಬ್ಬರು ಜಯನಗರ 4th ಬ್ಲಾಕ್ ಹೋಗೋದಂತ ಅಂದ್ಕೊಂಡಿದ್ವಿ. ಬನ್ನಿ ನೋಡೋಣ. ಇದು ನೋಡಿ, ಸರ್ವಿಸ್ ಅಡ್ಡಾದ್ರೆ ಯಾವಾಗ ಬರ್ತಾನಂತ ಕಾಯ್ತಾ ವೇಟ್ ಮಾಡ್ತಾ ಇದ್ದೀನಿ. ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಬಂದಿದ್ದೀನಿ, ಅದೊಂದು ಒಳ್ಳೆಯದು. ನೋಡೋಣ. ಸೊ ಇದು ನೋಡಿ, ನಮ್ಮ ಗಾಡಿ ಈ ಥರ ಗಲೀಜಾಗಿದೆ. ಚೇನ್ ಅಂತೂ ಫುಲ್ ಹೋಗೇ ಬಿಟ್ಟಿದೆ. ಆಲ್ಮೋಸ್ಟ್ 10,000 ಆಯ್ತು ಅನಿಸುತ್ತೆ ಗಾಡಿ. But I'm so frustrated. Hello to my loneliness. I guess that ignorance is bliss. Take me back to before the noon. Rewind, take it out of cue. Innocence can be a young man's game. Signed up for the hall of shame. I wish I knew. ಗಾಡಿ ಸರ್ವಿಸಿಗಂತೂ ಕೊಟ್ಟಿದ್ದಾಯಿತು. ಈಗ ಶಾಪಿಂಗ್ ಅಂತೆ ಎಂತ. ಬನ್ನಿ ಹೋಗೋಣ. ನಮ್ಮ ಗಾಡಿ ಒಳಗಡೆ ಸರ್ವಿಸಿಗೆ ಹೋಗ್ತಾ ಇದೆ. ಜಯನಗರ್ 4th ಬ್ಲಾಕ್ ರೀಚ್ ಆಯಿತು. ದೇವ್ರ ದೊಡ್ಡವನು ಪಾರ್ಕಿಂಗ್ ಬೇರೆ ಸಿಗ್ತಿಲ್ಲಿ, ಆಯಿತಾ. ಈಗ ಗಾಡಿನ ಆದಷ್ಟು ಬೇಗ ಇಲ್ಲಿ ಪಾರ್ಕಿಂಗ್ ಹಾಕಿ ನಮ್ಮ ಕೆಲಸಕ್ಕೆ ಹೊರಡೋದು ಅಂತ ಅಂದ್ಕೊಂಡಿದ್ವಿ. ನೋಡೋಣ ಬನ್ನಿ. ಇವತ್ತು ಈ ಶಾಪಿಂಗ್ ಬರೋದಿತ್ತಲ್ವ, ಅದಕ್ಕೆ ನಾನು ಏನು ಮಾಡಿದ್ದೇನೆ ಅಂದರೆ, ನಂದು ಬ್ಲಾಗಿಂಗ್ ಹೆಲ್ಮೆಟ್ ತಂದಿಲ್ಲ, ಬೇರೆ ಇನ್ನೊಂದು ಬ್ಲ್ಯಾಕ್ ಹೆಲ್ಮೆಟ್ ತೊಗೊಂಡ್ಬಂದಿದ್ದೀನಿ. ಅದಕ್ಕೆ ರೈಡಿಂಗ್ POVಯಲ್ಲಿ ನನಗೇನೂ ತೋರ್ಸೋಕ್ಕಾಗಿಲ್ಲ. ಆದರೆ ಆದಷ್ಟು ಬೇಗ ಏನಿದೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದು ನನ್ನ ಆಸೆ. ಆದರೆ ಇಲ್ಲಿದ್ದಾರಲ್ಲ ಇವರು ಮೂತಿ ನೋಡಿದ್ರೆ ಹಂಗಿಲ್ಲ. ಏನಿಲ್ಲ ಅಂದರೂ ಮಿನಿಮಮ್ ಒಂದು 7-8 ಸಾವಿರ ರೂಪಾಯಿ ಹಾಕೋ ಥರ ಇದೆ ಇವತ್ತು. ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ. ಇಲ್ಲಿ ಬಿಡು. ಹಾಂ, ಒಂದು ತಗೋ. ವಿಶೇಷ ಏನಂದರೆ, ನಮಗೆ 4th ಬ್ಲಾಕಲ್ಲಿ ಪಾರ್ಕಿಂಗ್ ಕೂಡ ಸಿಕ್ಬಿಟ್ಟಿದೆ. ಪ್ರಾಬಬ್ಲಿ ನಾವು ಬೇಗ ಬಂದ್ವಿ ಅಂತ ಸ್ಯಾಟರ್ಡೆ ಸಿಗೋದಿಲ್ಲಲ್ಲ. ನಾವು ಮೋಸ್ಟ್ಲಿ ಬೇಗ ಬಂದಿದ್ದೀವಿ. ಎಷ್ಟು ಈಗ ಟೈಮು? ಟೈಮೇನು 10:30 11 ಆಗಿರುತ್ತೆ. ಸ್ವಲ್ಪ ಲೇಟ್ ಆಯ್ತು ಅನ್ನೋಣ, ಆದರೂ ದೇವ್ರದಿಂದ ಪಾರ್ಕಿಂಗ್ ಸಿಕ್ತು. ಸೊ ಈಗ ನಮ್ಮದು ಫಸ್ಟ್ ಕೆಲಸ ಬಂದ್ಬಿಟ್ಟು ಸೋಚ್ ರೆಡ್ ಡಾಟ್ ಸೇಲ್. ಫೈನಲಿ ಬಿಲ್ಲಿಂಗು. ಸದ್ಯ
ಒಂದು ಲೆವೆಲ್ ಶಾಪಿಂಗ್ ಅಂತ ಆಯಿತು. ಈಗ ಸೆಕೆಂಡ್ ಬಂದ್ಬಿಟ್ಟು ಡೆಕೋರೇಷನು ಆ ಐಟಮ್ ಎಲ್ಲ ತೊಗೊಳಕ್ಕೆ ಹೋಗಬೇಕು. ಎಲ್ಲಿ ಹೋಗೋದು ಇವಾಗ? ಕಾಂಪ್ಲೆಕ್ಸ್ಗೆ ಬನ್ನಿ ಹೋಗೋಣ. ಟೈಗರ್ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸು. ಇಲ್ಲಿ ಸಿಗದೇ ಐಟಮ್ ಇಲ್ಲ, ಎಲ್ಲ ಸಿಗುತ್ತೆ ಇಲ್ಲಿ. ಬರ್ತ್ಡೇ ಡೆಕೋರೇಷನ್ ಐಟಮ್ ತೊಗೊಳಕ್ಕೆ ಅಂಗಡಿ. ಡೈನೋಸರ್ ಥೀಮಲ್ಲಿ ಏನು ಬರ್ಡೇ ಎಷ್ಟದು? ಫೈನಲಿ ನಾವು ತೊಗೊಂಡಿದ್ದೀವಾಗ ಇಲ್ಲಿ ಪೇಪರ್ ಪ್ಲೇಟ್ಸು, ಸ್ಪೂನು, 2 ಬ್ಲಾಸ್ಟರು ಮತ್ತು ಬೇರೆ ಐಟಮ್ ಎಲ್ಲ ಬೇರೆ ಅಂಗಡಿಯಲ್ಲಿ ನೋಡ್ತೀವಿ. ಇಲ್ಲಾಂದರೆ ಆನ್ಲೈನಲ್ಲಿ ತರಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ನಂಗೆ ಬೇಕಾಗಿರೋದ್ರಲ್ಲಿ ಸಿಗ್ತಾ ಇಲ್ಲ, ಅದೇ ಪ್ರಾಬ್ಲಮ್. ನೋಡೋಣ ಬನ್ನಿ. ಹೆವಿ ಶಾಪಿಂಗ್ ಆಗ್ತಿದೆ. ಸೊ ಆಲ್ಮೋಸ್ಟ್ 80% ಆಯ್ತು ಅನ್ಬೋದು. ಈಗ ಸೀರೆ ಮುಂದೆ ನೋಡ್ಬೇಕಂತೆ, ಅದು ಬಿಟ್ಟರೆ ಚಪ್ಪಲಿ. ಹೋಗ್ತಿರೋ ಹಂಗೆ ಸುಮ್ಮನೆ ಡ್ರೆಸ್ ಕಾಣಿಸ್ತು, ಅದನ್ನು ತಗೊಂಡ್ಬಿಟ್ರು ಆಯಿತಾ. ಇಲ್ಲ ಎಲ್ಲ ಅದು ಎಲ್ಲ ಇಲ್ಲಿ ಕಾಣ್ತಿರೋದೆಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬರ್ಡೇ ನನ್ನ ಮಗಂದು ಡ್ರೆಸ್ ತಗೊಳ್ತಿರೋದು ನೆನ್ತಿ, ಅದು ಏನು ಕನೆಕ್ಷನ್ ಅಂತಾನೆ ಗೊತ್ತಿಲ್ಲ. ಮಮ್ಮಿ ಚೆನ್ನಾಗಿರಕ್ಕೆ ಒಂದು 2 ಕಬರ್ಡ್ ಮಮ್ಮಿ ಚೆನ್ನಾಗಿರಕ್ಕೆ 2 ಕಬರ್ಡ್ ಬಟ್ಟೆ ಫುಲ್ ಇದೆ, ಸಾಕಾಗಲ್ಲ, ಇನ್ನೂ ಬೇಕು. ಸರಿ ಆಯ್ತು ಬನ್ನಿ. ಈಗ ವಾಲೆ ಬೇರೆ ನೋಡ್ತಾರಂತೆ. ಕರೆಕ್ಟಾಗಿ 20 ನಿಮಿಷ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಜುಮ್ಕಿ ತೊಗೊಂಡ್ರು ಫೈನಲಿ. ದೇವ್ರ ದೊಡ್ಡನು. ಈಗ ನೆಕ್ಸ್ಟ್ ಸೀರೆ ಅಂತೆ, ಆಮೇಲೆ ಚಪ್ಪಲಿ ಅಂತೆ. ಬನ್ನಿ ಹೋಗೋಣ. It's always hard at first glance. I don't wanna, but I know I gotta do it. The truth is hard to swallow. I think I'll chew it. ಸೀರೆ ಶಾಪಿಂಗ್ ಅಂತ ಇವಾಗ ಅಪ್ಪ ಅಂಗಡಿ ಅವನು. ನನ್ನ ಹೆಂಡತಿ ಜೋರಾಗಿ ಬಾರ್ಗೇನ್ ಮಾಡ್ತಾಳೆ. ಒಂದು ಲೆವೆಲ್ ಭರ್ಜರಿ ಅಂದರೆ ಸೂಪರ್ ಭರ್ಜರಿ ಶಾಪಿಂಗ್ ಆಯಿತು. ಆದರೂ ಚಪ್ಪಲಿ ತಗೊಂಡಿಲ್ಲ ಅಂತ ತುಂಬ ಹೊಟ್ಟೆ ಉರಿ. ಚಪ್ಪಲಿ ಕಣ್ಣಿಗೆ ಕಾಣಿಸಿದ್ದೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ, ಆದರೂ ಚಪ್ಪಲಿ ತೊಗೊಂಡಿಲ್ಲ ಅಂತ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಅದಕ್ಕೆ ಆಯಿತಾ. ಈ ಶಾಪಿಂಗಲ್ಲಿ ಎಲ್ಲಕ್ಕೂ ಜಾಸ್ತಿ ಬೋರ್ ಆಗಿದ್ದಂದರೆ ಇವನು ಪಾಪ. ಐಸ್ ಕ್ರೀಮ್ ಕೇಳಿದ, ಗೋಬಿ ಮಂಚೂರಿ ಕೇಳಿದ, ಏನೇನೂ ಕೊಡಿಸಿಲ್ಲ. ಯಾಕೆ ತಿನ್ಸೋಕ್ಕೆ ಟೈಮ್ ಇಲ್ಲ. ಈಗ ಈ ಬ್ಯಾಗ್ನೆಲ್ಲ ಒಂದು ಕಡೆ ಎಲ್ಲ ಸೇಫಾಗಿ ಇಟ್ಟು ತಿನ್ಸಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ, ಬರೋಣ ಬನ್ನಿ. ಅಂತಂತೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಇಲ್ಲಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲದ ಹೊತ್ತು ಆಮೇಲೆ ಮನೆಗೆ ಹೋಗ್ತಿರುವಾಗ ಬೈಕ್ ತೊಗೊಂಡು ಸರ್ವಿಸ್ ಮುಗಿಸಿ ಬೈಕ್ ತೊಗೊಂಡು ಹೋಗೋದಂತ ಪ್ಲ್ಯಾನ್ ಇದೆ. ನೋಡೋಣ ಬೈಕ್ ಸರ್ವಿಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಹೆಂಗಾಗತ್ತೆ ಬನ್ನಿ. ಅಂದರೆ ಗಾಡಿದು 4 ಸರ್ವಿಸ್ ಆಯಿತು. ಟೋಟಲ್ ಕಾಸ್ಟ್ ಬಂದುಬಿಟ್ಟು 400 ರುಪೀಸ್ ಅಷ್ಟೇ. ಸೊ ಇವಾಗ ಅಲ್ಲಿ ಹೋಗಿ ಪೇಮೆಂಟ್ ಮಾಡಿ ಗಾಡಿ ತೊಗೊಂಡು ಮನೆಗೆ ಹೋಗೋದಷ್ಟೇ. ಏನೂ ಆಗಿಲ್ಲಂತೆ, 4 ಸರ್ವಿಸ್ ಆಯಿತು. ಚೇನ್ ಟೈಟ್ ಎಲ್ಲ ಗೋವಾದಲ್ಲೆಲ್ಲ ಬರೀ ಕತೆ ಹೊಡೆದಿದ್ರು ನನಗೆ. ಗೋವಾದಲ್ಲಿ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಅವರು ಬರೀ ಕತೆ ಹೊಡೆದಿದ್ರು. ಸೊ ಇಲ್ಲಿ ನೀಟಾಗಿ ಚೆಕ್ ಮಾಡಿ ಎಲ್ಲ ಓಕೆ ಅಂದಿದ್ದಾರೆ, ತೊಗೊಂಡೋಗಂತಿದೆ ಈಗ ಅಷ್ಟೇ. ಗಾಡಿ ರೆಡಿಯಾಗಿದೆ ಸೂಪರಾಗಿ. ಕಣ ತನು ಮನ ಫುಲ್ ಚಕಾಚಕ ಆಗಿಬಿಟ್ಟಿದೆ ಗಾಡಿ. I wish I knew